ಹಾಯ್ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷ ವಿಡಿಯೋದಲ್ಲಿ ತಮಗೆಲ್ಲರಿಗೂ ಸ್ವಾಗತ. ಐ ಹೋಪ್ ಪ್ರತಿಯೊಬ್ಬರು ಚೆನ್ನಾಗಿದ್ದೀರಾ, ಸೂಪರ್ ಆಗಿದ್ದೀರಾ ಅಂದ್ಕೊಳ್ತೀನಿ. ಸ್ನೇಹಿತರೆ, ಯಾರೆಲ್ಲ ಇಂಡಿಯಾ ಪೋಸ್ಟ್ ಆಫೀಸ್ ನ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳಿಗೆ, ಹೊಸದಾಗಿರುವಂತಹ ಒಂದು ವೇಕೆನ್ಸಿಗಳಿಗೆ ಯಾರೆಲ್ಲ ಕಾಯ್ತಾ ಇದ್ದೀರಾ, ವೈಟ್ ಮಾಡ್ತಾ ಇದ್ದೀರಾ, ಸುಮಾರು 2 ರಿಂದ 3 ಅಪ್ಡೇಟ್ ಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಈ ಒಂದು ಅಪ್ಡೇಟ್ ಗಳಲ್ಲಿ ಬಹಳ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಏನಂದ್ರೆ, ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ ಇಲ್ಲಿ ಒಂದು ಅಪ್ಡೇಟ್ ಅನ್ನ ಹೊರಡಿಸಿದ್ದಾರೆ. ಪ್ರತಿಯೊಂದು ಡೀಟೇಲ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಶೇರ್ ಅನ್ನ ಮಾಡ್ತಾ ಇದ್ದೀನಿ. ಸಾಧ್ಯವಾದಷ್ಟು ಈ ಒಂದು ವಿಡಿಯೋ ತಾವು ಕೊನೆ ತನಕ ನೋಡಿದರೆ ಮಾತ್ರ ತಮಗೆ ಪ್ರತಿಯೊಂದು ಇನ್ಫಾರ್ಮೇಶನ್ ತಮಗೆ ಸಿಗುತ್ತೆ, ದೊರೆಯುತ್ತೆ. ಮೊದಲನೇದಾಗಿ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಈ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳ ಒಂದು ಡೀಟೇಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ ಗಳು ಒಂದು ಕಮೆಂಟ್ಸ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ರಿ. ಸೊ ಆ ಒಂದು ಗಮನದಲ್ಲಿ ಇಟ್ಕೊಂಡು ನಿಮ್ಮ ಒಂದು ನೋಟಿಫಿಕೇಶನ್ ನ ಜನವರಿ ತಿಂಗಳಲ್ಲಿ, ಅಂದ್ರೆ ನಾಳೆ ತಿಂಗಳಲ್ಲಿ ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಅನ್ನ ಮಾಡಬಹುದು ಅಂತ ನಾನು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ತಮಗೆ ಒಂದು ಡೌಟ್ ಅನ್ನ ಬರ್ಬೋದು, ಅದು ಯಾವ ಒಂದು ಡೇಟಾ ಅನ್ನ ಇಟ್ಕೊಂಡು ನೀವು ಹೇಳ್ತಾ ಇದ್ದೀರಾ ಜನವರಿ ತಿಂಗಳಲ್ಲೇ ಈ ಒಂದು ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡ್ತಾರೆ ಅಂತ. ಪ್ರತಿ ಒಂದು ವರ್ಷನೂ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳಿಗೆ ಒಂದು ಬಂದಾಗ ಜನವರಿಯಲ್ಲಿ ಒಂದು ಹುದ್ದೆಗಳನ್ನ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ನಂತರ ಸುಮಾರು 4 ರಿಂದ 5 ತಿಂಗಳ ನಂತರ ಮತ್ತೊಂದು ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಈ ರೀತಿಯಾಗಿರುವಂತಹ ಒಂದು ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ತಾವು ಈ ಒಂದು ವರ್ಷ ತಗೊಳ್ಳಿ, ಜನವರಿಯಲ್ಲಿ ಸುಮಾರು 40,889 ಹುದ್ದೆಗಳನ್ನು ರಿಲೀಸ್ ಅನ್ನ ಮಾಡಿದ್ರಿ. ನಂತರ 12,000 ಹುದ್ದೆಗಳು, ನಂತರ ಒಂದು 30,041 ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಟೋಟಲ್ ಆಗಿ ಹೇಳಕ್ ಹೋದ್ರೆ ಜನವರಿಯಲ್ಲಿ ಒಂದು ನೋಟಿಫಿಕೇಶನ್ ನ ರಿಲೀಸ್ ಅನ್ನ ಮಾಡೇ ಮಾಡ್ತಾರೆ. ಓಕೆನಾ? ಸೊ ಇಲ್ಲಿ ಕೆಲವೊಂದು ಚೇಂಜಸ್ ಅನ್ನ ಮಾಡಿದ್ದಾರೆ. ನಿಮ್ಮ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಡಿಲೇ ಅನ್ನ ಮಾಡಿದ್ದಾರೆ, ಅಂದ್ರೆ ಡೇಟ್ ಅನ್ನ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ. ಯಾವ ಒಂದು ರೀಸನ್ ಇಂದ ಈ ಒಂದು ಹುದ್ದೆಗಳನ್ನ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ ಅಂದ್ರೆ, ಖಂಡಿತವಾಗಿ ಸ್ನೇಹಿತರೆ, ಇಲ್ಲಿ ಏನು ಸುಮಾರು ಸ್ಪೆಷಲ್ ಡ್ರೈವ್ ನಲ್ಲಿ 12,828 ಹುದ್ದೆಗಳನ್ನ ಏನ್ ರಿಲೀಸ್ ಅನ್ನ ಮಾಡಿದ್ರಿ, ಈ ಒಂದು ಹುದ್ದೆಗಳನ್ನ ನವೆಂಬರ್ ನ ಒಂದು ಲಾಸ್ಟ್ ವರೆಗೂ ಇದನ್ನ ಏನ್ ಮಾಡಬೇಕಾಗಿತ್ತು. ಬಟ್ ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಬಹಳಷ್ಟು ಒಂದು ವೇಕೆನ್ಸಿಗಳು ಖಾಲಿಯಾಗಿದ್ದಾವೆ, ಅಂದ್ರೆ ಕೆಲಸ ಮಾಡೋದಕ್ಕೆ ಒಂದು ಎಂಪ್ಲಾಯೀಸ್ ಬೇಕಾಗಿದ್ದಾರೆ. ಆ ಒಂದು ರೀಸನ್ ಇಂದ ಪ್ರತಿಯೊಂದು ಪೋಸ್ಟ್ ಅನ್ನ ಫುಲ್ಫಿಲ್ ಅನ್ನ ಮಾಡ್ಕೊಳ್ಳೋದಕ್ಕೆ ಈ ಒಂದು ಸ್ಪೆಷಲ್ ಸೈಕಲ್ ಅಲ್ಲಿ ರಿಲೀಸ್ ಮಾಡಿರುವಂತಹ ಒಂದು ವೇಕೆನ್ಸಿಗಳಿಗೆ ನವೆಂಬರ್ ನ ಒಂದು ಬದಲಾಗಿ 3 ತಿಂಗಳು ಇಲ್ಲಿ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ. ಅಂದ್ರೆ ಫೆಬ್ರವರಿ ಎಂಡ್ ವರೆಗೂ ಇದರ ಒಂದು ಕಂಪ್ಲೀಟ್ ಆಗುವಂತಹ ಒಂದು ಪ್ರೋಸೆಸ್ ಮುಗಿಯುತ್ತೆ. ಸೊ ಆ ಒಂದು ರೀಸನ್ ಇಂದ ನಿಮ್ಮ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳನ್ನ ಇಲ್ಲಿ ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ಈ ಒಂದು 30,041 ಅಂದ್ರೆ ಶೆಡ್ಯೂಲ್ 2 ನಲ್ಲಿ ಏನ್ ರಿಲೀಸ್ ಅನ್ನ ಮಾಡಿದ್ದಾರೆ ವೇಕೆನ್ಸಿಗಳು, ಅದು ಕೂಡ ಒಂದು ಎಕ್ಸ್ಟೆಂಡ್ ಅನ್ನ ಮಾಡ್ತಾರೆ. ಅಂದ್ರೆ ಅದರ ಒಂದು ಸಪ್ಲಿಮೆಂಟರಿ ಮೆರಿಟ್ ಲಿಸ್ಟ್ ಏನಿದೆ ಅದು ಇನ್ನು ಬಹಳಷ್ಟು ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಒಂದು ಗುಡ್ ನ್ಯೂಸ್ ಏನಂದ್ರೆ, ಇನ್ನು ಸ್ಪೆಷಲ್ ಡ್ರೈವ್ ಮತ್ತು ಶೆಡ್ಯೂಲ್ 2 ನಲ್ಲಿ ವೇಕೆನ್ಸಿಗಳನ್ನ ಏನ್ ರಿಲೀಸ್ ಮಾಡಿದ್ದಾರೆ ಅದರ ಒಂದು ಇನ್ನು ಮೆರಿಟ್ ಲಿಸ್ಟ್ ಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಇನ್ನೊಂದು ಬ್ಯಾಡ್ ನ್ಯೂಸ್ ಏನಂದ್ರೆ, ಇದರ ಒಂದು ನಾಳೆ ತಿಂಗಳಲ್ಲಿ ರಿಲೀಸ್ ಮಾಡುವಂತಹ ಒಂದು ಅಫಿಷಿಯಲ್ ಆಗಿರುವಂತಹ ಒಂದು ನೋಟಿಫಿಕೇಶನ್ ನ ಸ್ವಲ್ಪ ಒಂದು ಎಕ್ಸ್ಟೆಂಡ್ ಅನ್ನ ಮಾಡಿದ್ದಾರೆ, ಸ್ವಲ್ಪ ಒಂದು ಡಿಲೇ ಅನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ನಾಳೆ ವರ್ಷ ಒಂದು ಎಲೆಕ್ಷನ್ ಇರುವಂತಹ ಒಂದು ರೀಸನ್ಸ್ ಇಂದ ಕೂಡ ಈ ಒಂದು ನೋಟಿಫಿಕೇಶನ್ ರಿಲೀಸ್ ಅನ್ನ ಮಾಡೋದಕ್ಕೆ ಸ್ವಲ್ಪ ಒಂದು ಲೇಟ್ ಅನ್ನ ಮಾಡಿದ್ದಾರೆ. ಹೊಸದಾಗಿರುವಂತಹ ಈ ಒಂದು ಹುದ್ದೆಗಳಿಗೆ ಯಾರೆಲ್ಲ ವೈಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಇನ್ನೇನು ಸುಮಾರು 3 ತಿಂಗಳು ತಾವು ಇಲ್ಲಿ ವೈಟ್ ಅನ್ನ ಮಾಡಬೇಕು, ಕಾಯಬೇಕು. ಓಕೆನಾ? ಏನಕ್ಕಂದ್ರೆ ಈ ಒಂದು ಹುದ್ದೆಗಳನ್ನ ಎಕ್ಸ್ಟೆಂಡ್ ಅನ್ನ ಮಾಡಿರುವಂತಹ ಒಂದು ರೀಸನ್ ಇಂದ ತಾವು ಇಲ್ಲಿ ಸ್ವಲ್ಪ ತಾಳ್ಮೆಯಿಂದ ವೈಟ್ ಮಾಡಬೇಕಾಗಿರುವಂತದ್ದು. ಹಾಗಾದ್ರೆ ಬ್ರದರ್, ಈ ಒಂದು ಹೊಸದಾಗಿರುವಂತಹ ಒಂದು ಹುದ್ದೆಗಳನ್ನ ಏನ್ ರಿಲೀಸ್ ಅನ್ನ ಮಾಡ್ತಾರೆ, ಎಷ್ಟು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ ಸ್ನೇಹಿತರೆ? ಇಲ್ಲಿ ಹೇಳಕ್ ಹೋದ್ರೆ ಈ ಒಂದು ವರ್ಷ ಸುಮಾರು 1 ಲಕ್ಷಕ್ಕಿಂತ ಹೆಚ್ಚು ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಿದ್ದಾರೆ ಈ ಒಂದು ವರ್ಷ. ನಾಳೆ ವರ್ಷದ ಬಗ್ಗೆ ಮಾತಾಡಕ್ ಹೋದ್ರೆ 1 ಲಕ್ಷಕ್ಕಿಂತ ಹೆಚ್ಚು ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ. ಮೊದಲನೇ ಒಂದು ನೋಟಿಫಿಕೇಶನ್ ಅಲ್ಲಿ ಸುಮಾರು ಒಂದು 50,000 ವರೆಗೂ ಒಂದು ಹುದ್ದೆಗಳನ್ನ ರಿಲೀಸ್ ಅನ್ನ ಮಾಡಬಹುದು. ಕಾರಣ ಏನಂದ್ರೆ, ಇಂಡಿಯಾ ಪೋಸ್ಟ್ ಆಫೀಸ್ ನಲ್ಲಿ ಬಹಳಷ್ಟು ಒಂದು ಪೋಸ್ಟ್ ಗಳು ಬೇಕಾಗಿದ್ದಾರೆ, ಅಂದ್ರೆ ಕೆಲಸ ಮಾಡೋದಕ್ಕೆ ಒಂದು ಕ್ಯಾಂಡಿಡೇಟ್ಸ್ ಗಳು ಬೇಕಾಗಿದ್ದಾರೆ. ಸೊ ಆ ಒಂದು ರೀಸನ್ ಇಂದ ವೇಕೆನ್ಸಿಗಳನ್ನ ರಿಲೀಸ್ ಅನ್ನ ಮಾಡ್ತಾರೆ, ಸೆಲೆಕ್ಷನ್ ಪ್ರೊಸೆಸ್ ನಡೀತಾ ಇರುತ್ತೆ. ತಾವು ಈ ಒಂದು ಹುದ್ದೆಗಳಿಗೆ ಅಪ್ಲೈ ಅನ್ನ ಮಾಡೋದಕ್ಕೆ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನೇನ್ ಇದಾವೆ ಆ ಒಂದು ಡಾಕ್ಯುಮೆಂಟ್ಸ್ ಅನ್ನ ತಾವು ಆದಷ್ಟು ಬೇಗ ತಾವು ರೆಡಿಯನ್ನ ಮಾಡ್ಕೊಳ್ಳಿ. ಓಕೆನಾ? ಯಾವ ಯಾವ ಒಂದು ಡಾಕ್ಯುಮೆಂಟ್ಸ್ ಗಳು ಬೇಕಾಗಿರುತ್ತೆ ಅಂತ ನಾನು ಆಲ್ರೆಡಿ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ಇದೇ ಒಂದು ಚಾನಲ್ ಅಲ್ಲಿ ಆ ಒಂದು ಇನ್ಫಾರ್ಮೇಶನ್ ಆಗಿರುವಂತಹ ಒಂದು ವಿಡಿಯೋ ಸಿಗುತ್ತೆ. ಸಾಧ್ಯವಾದಷ್ಟು ಆ ಒಂದು ವಿಡಿಯೋನ
ತಾವು ನೋಡುವುದಕ್ಕೆ ತಾವು ಟ್ರೈ ಅನ್ನ ಮಾಡಿ. ನಂತರ ಒಂದು ಕ್ವಾಲಿಫಿಕೇಶನ್ ನ ಒಂದು ವಿಚಾರಕ್ಕೆ ಬಂದಾಗ ಇಲ್ಲಿ ಒಂದು SLC ಒಂದು ಬದಲಾಗಿ ಸೆಕೆಂಡ್ PUC ಏನಾದ್ರೂ ಒಂದು ಕ್ವಾಲಿಫಿಕೇಶನ್ ನ ಇಡ್ತಾರೆ ಅಂದ್ರೆ ಖಂಡಿತವಾಗಿ ಆ ರೀತಿ ಏನು ನಡೆಯಲ್ಲ. ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು SLC ಒಂದು ಕ್ವಾಲಿಫಿಕೇಶನ್ ಆಗಿರುತ್ತೆ. ನಿಮ್ಮದು SLC ನಲ್ಲಿ ಎಷ್ಟೇ ಒಂದು ಪರ್ಸೆಂಟೇಜ್ ಇದ್ರೂ ಕೂಡ ತಾವು ಈ ಒಂದು ಹುದ್ದೆಗಳಿಗೆ ತಾವು ಅಪ್ಲೈ ಅನ್ನ ಮಾಡುವುದು. ಇನ್ನೊಂದು ಫೈನಲ್ ಆಗಿರುವಂತಹ ಒಂದು ಅಪ್ಡೇಟ್ ಏನಂದ್ರೆ ಏನು ಸುಮಾರು BPM, ABPM ಮತ್ತು ಡಾಕ್ ಸೇವಕ್ ನಲ್ಲಿ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಒಂದು ಎಂಪ್ಲಾಯ್ಸ್ ಆಗಿರ್ಬೋದು, ಈಗ ಸದ್ಯಕ್ಕೆ ಪಡೆಯುವಂತಹ ಒಂದು ಸೆಲೆಕ್ಷನ್ ಅಲ್ಲಿ ಒಂದು ಕ್ಯಾಂಡಿಡೇಟ್ಸ್ ಗಳಾಗಿರ್ಬೋದು, ಇಲ್ಲಿ 4 to 5 hours ನಿಮ್ಮ ಒಂದು ಡ್ಯೂಟಿನ ಒಂದು ಕೆಲಸ ಇರುತ್ತೆ, ಜಾಬ್ ನ ಒಂದು ಟೈಮಿಂಗ್ ಇತ್ತು. ಬಟ್ ಇವಾಗ ಇಲ್ಲಿ 7 to 8 hours ನ ಒಂದು ಕೆಲಸ ಅನ್ನ ಮಾಡಿದ್ದಾರೆ. ಈ ಒಂದು ಅಪ್ಡೇಟ್ ಇಂದ ತಾವು ಇಲ್ಲಿ ಸಂಬಳ ಕೂಡ ಬಹಳ ಒಂದು ಒಳ್ಳೆಯ ಒಂದು ಸ್ಯಾಲರಿನೇ ತಾವು ಇಲ್ಲಿಂದ ಪಡೆಯಬಹುದು. ಓಕೆನಾ ಸ್ನೇಹಿತರೆ, ಇಷ್ಟು ನಿಮ್ಮ ಒಂದು ಸುಮಾರು 2 ರಿಂದ 3 ಅಪ್ಡೇಟ್ ಗಳು ಆಗಿರುತ್ತೆ. ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ತಮಗೆ ಯೂಸ್ಫುಲ್ ಆಗಿದೆ ಅನ್ಕೊಳ್ತೀನಿ. ಯೂಸ್ಫುಲ್ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಅದೇ ರೀತಿಯಾಗಿ ಯೂಸ್ಫುಲ್ ಆಗಿದ್ರೆ ಒಂದು ಲೈಕ್ ಅನ್ನ ಮಾಡಿ, ಸಾಧ್ಯವಾದಷ್ಟು ನಿಮ್ಮ ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಈ ಒಂದು ವಿಡಿಯೋನ ತಾವು ಶೇರ್ ಅನ್ನ ಮಾಡಕ್ಕೆ ಟ್ರೈ ಅನ್ನ ಮಾಡಿ. ಮುಂದಿನ ಒಂದು ಭರ್ಜರಿಯಾಗಿರುವಂತಹ ಮತ್ತೊಂದು ಅಪ್ಡೇಟ್ ನಲ್ಲಿ ಸಿಗ್ತೀನಿ.